ಗುರು ಈ ಟೈರಿಂದ ನನ್ನ ಕೈ ಬೆರಳು ಏಟಾಯ್ತು ಮತ್ತೆ ಎತ್ಕೊಂಡು ಟೈರು ಡ್ಯಾಮೇಜ್ ಆಯಿತು. ಬರೀ ಇವತ್ತು ಬಂದು ನಾನು ಹೂಕೋಸ್ ಲೋಡ್ ಮಾಡಕ್ಕೆ ಬಂದಿದ್ದೀನಿ. ಎಲ್ಲಿ ಅಂದರೆ ಮಾಸ್ತಿಗೆ ಬಂದಿದ್ದೀನಿ. ನಮ್ಮ ಎಲ್ಲ ಹುಡುಗರು ನನ್ನ ಫಾಲೋವರ್ಸೇ, ನನಗೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಇವ್ರು ನೋಡಿದ್ದು. ಬಟ್ ಆದರೆ ನನ್ನ ವೀಡಿಯೋಗಳೆಲ್ಲ ಪ್ರತಿಯೊಂದು ವೀಡಿಯೋಗಳು ನೋಡ್ತಾರಂತೆ. ತುಂಬ ಖುಷಿ ಆಯಿತು. ಮತ್ತು ಎತ್ಕೊಂಡು ಅವ್ರು ಲೋಡಿಂಗ್ ಮಾಡೋ ಸ್ಟೈಲು ಯಾವ ಥರ ಇರುತ್ತೆ, ಎಲ್ಲಿ ಏನು ಎತ್ತ ಅಂತ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಲೋಡಿಂಗ್ ಪಾಯಿಂಟ್ಗೆ ಬರೋಕ್ಕಿಂತ ಮುಂಚೆ ಟಿಫನ್ ಎಲ್ಲ ಪಾರ್ಸಲ್ ತಗೊಂಡ್ವಿ. ಅಲ್ಲಿಂದ ಹೊರಟಿದ್ದೆ ಲೋಡಿಂಗ್ಗೆ ಅಂತ ಸ್ಟಾರ್ಟ್ ಆಯಿತು. ಇನ್ನು ಅವರೆಲ್ಲ ಅವ್ರ ಕೆಲಸಗಳಲ್ಲಿ ಬ್ಯುಸಿ ಆದರು. ಮತ್ತೆ ಎತ್ಕೊಂಡು ನಾನು ಒಂದು ಸ್ವಲ್ಪ ವಿಡಿಯೋಗಳು ಮಾಡ್ತಾ ಇರೋದು ಉದ್ದೇಶ ಬಂದು ಸಿಕ್ಕಾಬಟ್ಟೆ ಕಷ್ಟ ಬೀಳ್ತಾರೆ ಪಾಪ. ನನಗಂತೂ ಸಿಕ್ಕಾಬಟ್ಟೆ ಖುಷಿ. ಏನೇ ಆಗಿರಲಿ ಲೇಬರ್ಸ್ ಅಂದಾಗ ಜಾಸ್ತಿ ಅವರಿದ್ರೆ ನಾವಿದ್ರೆ ಅವರು ಅನ್ನೋ ಥರನೇ ಬಾಳ್ಬೇಕು ಗುರು. ಮತ್ತೆ ಎತ್ಕೊಂಡು ಹೂಕೋಸ್ ಎಲ್ಲ ಕಟ್ ಮಾಡೋ ಟ್ರೈನಿಂಗ್ ಎಲ್ಲ ತಗೊಂಡು ನಾನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಲೈಫ್ ಟೈಮ್ ಯಾವತ್ತಾದರೂ ಒಂದಲ್ಲ ಒಂದಿನ ಕೆಲಸಕ್ಕೆ ಬರುತ್ತೆ ನಮಗೂ. ಎಲ್ಲ ಕಟ್ ಮಾಡಿ ಎಲ್ಲ ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸಿಕ್ಕಾಬಟ್ಟೆ ಫಾಸ್ಟಾಗಿ ಮಾಡಿದ್ರು. ಮತ್ತೆ ಎತ್ಕೊಂಡು ಹಿಂದೆ ರಿವರ್ಸ್ ಹೊಡೆಯೋಣ ಅಂತ ನೋಡಿದ್ರೆ ಇದೆಲ್ಲ ಫುಲ್ಲು ಕೊಚ್ಚೆ. ಆಮೇಲೆ ಎತ್ಕೊಂಡು ಅಲ್ಲಿ ಒಂದು ಪೈಪ್ ಇತ್ತು, ಅದನ್ನು ಮುರಿದಾಕ್ದೆ. ಏನು ಮಾಡೋಕ್ಕಾಗಲ್ಲ, ಗಾಡಿ ಜಾರ್ತು. ಲೋಡಿಂಗ್ ಎಲ್ಲ ಹೆವಿ ಫಾಸ್ಟಾಗಿ ಸ್ಟಾರ್ಟ್ ಮಾಡಿದ್ರು. ಸಿಕ್ಕಾಬಟ್ಟೆ ಜೋರಾಗಿ ನಡೀತಾ ಇತ್ತು. ಇನ್ನು ಹೆಂಗಿದ್ರು ಜಲ್ದಿ ಬಿಟ್ಬಿಡ್ತಾರೆ ಅಂದ್ಕೊಂಡೆ. ಮತ್ತೆ ಎತ್ಕೊಂಡು ಅಲ್ಲಿಂದ ಇನ್ನು ಲೋಡಿಂಗ್ ಎಲ್ಲ ಮಾಡಿಕೊಂಡು ಈ ಕಡೆಗೆ ಎಲ್ಲ ಬಂದು ಅವ್ರದ್ದು ಕೆಲಸ ಎಲ್ಲ ಮುಗೀತು. ಈ ಟೈರ್ ಬಂದು ಟ್ರಿಪ್ಪಲ್ಲಿ ಆಗಿರೋದು ಸ್ನೇಹಿತರೆ, ಹಾಕ್ಸಿರ್ಲಿಲ್ಲ ಪಂಚರು. ಮತ್ತೆ ಇಟ್ಕೊಂಡು ಇಲ್ಲೆಲ್ಲ ನನ್ನ ಫಾಲೋವರ್ಸು ಪಾಪ ಅಣ್ಣ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನ್ನನ್ನೆಲ್ಲ ಗುರ್ತಿಡ್ದು ಅಣ್ಣ ತಮ್ಮಂದಿರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇವರು ಫ್ರಂಟ್ ಟೈರು ಬಟನ್ ಇರೋದು ಏಟಾಗಿರೋದಕ್ಕೆ ಮನ್ಸಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿತ್ತು. ಅದು ಅಲ್ಲದೆ ಟ್ಯೂಬ್ ಬೇರೆ ಹೋಗ್ಬಿಡ್ತು. ಮತ್ತೆ ಎಲ್ಲ ಟೈರ್ ಎಲ್ಲ ರೆಡಿ ಮಾಡಿಸ್ಕೊಂಡು ಅವಣ್ಣ ನನ್ನ ಫಾಲೋವರ್ ಆಗಿರೋದಕ್ಕೆ ರೇಟ್ ಎಲ್ಲ ಕಮ್ಮಿ ಹಾಕ್ಕೊಟ್ರು. ಇನ್ನು ನೆಕ್ಸ್ಟ್ ಬರೋ ವಿಡಿಯೋಗಳೆಲ್ಲ ತುಂಬ ಕಂಟೆಂಟ್ ಆಗಿರುತ್ತೆ. ಈ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.